ನಮಗೆ ಕಾಫಿ ತೋಟ ಅಂದ್ರ ಒಂಥರ ಹೊಸದಕ್ಕ. ಅಂದ್ರೆ ಇವತ್ತಲ್ಲಿ ಕೆಲಸ ಮಾಡಕ್ ಹೋಗಿದ್ವಕ್ಕ. ಅಲ್ಲಿ ತುಂಬಾ ನೇಚರ್ ಅಂದ್ರೆ ಯಾವ ತರ ಇತ್ತಂದ್ರ ಮೈಂಡ್ ಅಲ್ಲಿರೋ ಟೆನ್ಷನ್ಸ್ ಅದ ಹೋಗ್ಬಿಡ್ತು. ಆ ತರ ನೇಚರ್ ಇತ್ತು. ತುಂಬಾ ಖುಷಿ ಆಯ್ತಕ್ಕ ಅಲ್ಲಿ ಕೆಲಸ ಮಾಡಿ. ಓಕೆ, ನಮ್ಮ ಬೀಗ್ರ ಹತ್ರ ಮಾತಾಡೋಣ. ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಇವರ ಡಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಮಾತುಗಳು. ನನಗೆ ಗೊತ್ತಿಲ್ಲ ಬಾಲು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ. ಫುಲ್ ನನ್ನ ಟ್ರೈನಿಂಗ್ ಸರ್ ಅದ ಹೇಳೋಣ ಅಂತಿದ್ದಣ ನಾನು. ಹೇಳೋ ಒಂಚೂರು ಟೈಮ್ ಬಾಳು ಒಂದ್ ನಿಮಿಷ ಟ್ರೈನಿಂಗ್ ಅಂತಾನೆ. ಒಂದ್ ನಿಮಿಷ ಆ ಸ್ಟೆಪ್ ಹಾಕು. ಅವ್ನ್ ಮಾಡ್ಲಿ ಪುರಿ. ಅಲ್ಲ ನಿಮ್ ಡ್ಯಾನ್ಸ್ ನೋಡಿ ನನಗೂ ಮರೆತೋಯ್ತು ಏನ್ ಮಾಡಿದ್ನಿ. ಅಣ್ಣ ಹುಲಿ ಕಾಡಲ್ಲಿದ್ರು ಹುಲಿನೇ, ಸ್ಟೇಜ್ ಮೇಲಿದ್ರು ಹುಲಿನೇ. ಹುಲಿ ಅಣ್ಣ ನೀನು. ಆ ಹುಳಿ ಒಂದೇ ಒಂದು ತೊಟ್ಟು ಹಾಲಲ್ಲಿ ಬಿದ್ರು ಹಾಲು ಒಡೆದೋಗುತ್ತಣ್ಣ. ಹುಳಿ ಅಂದ್ರ ಸರ್ ಹುಳಿ ಹುಳಿ ನಿಮ್ಮೆಣ್ಣು ಹುಳಿ. ಸಖತ್ತಾಗಿ ಜ್ಯೋತಿ ಅವ್ರನ್ನ ಯಾಮಾರಿಸ್ದಂಗ್ ನನ್ನ ಯಾಮಾರಿಸಿದ್ರಿ ಸರ್. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಅದ್ಭುತವಾಗಿತ್ತು ಬಾಳು ಅಂಡ್ ಮಾಲಾಶ್ರೀ. ಥ್ಯಾಂಕ್ ಯು ಸರ್. ಇನ್ ಮುಂದೆ ಹಾಡ್ ಜೊತೆಯಲ್ಲಿ ಇಬ್ರು ದಯವಿಟ್ಟು ಡ್ಯಾನ್ಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ಅದ್ಭುತವಾದ ಎಂಟರ್ಟೈನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಳ್ವಿಕಾ ಮೇಡಮ್, ನನಗೇನ್ ಅನ್ನಿಸ್ತಾ ಇದೆ ಗೊತ್ತಾ, ಇವತ್ತು ಈ ಡ್ಯಾನ್ಸು, ನೀನ್ ಕುಣಿದಿದ್ದ ರೀತಿ, ಇದೆಲ್ಲವನ್ನ ನೋಡಿದಾಗ ನೀನೊಂದು ಮ್ಯೂಸಿಕ್ ಆಲ್ಬಮ್ ವಿಡಿಯೋ ಮಾಡು ಅಂತ. ನಿನ್ನ ಧ್ವನಿಯಲ್ಲಿ ಒಂದು ಕ್ವಾಲಿಟಿ ಇದೆ. ಪ್ರಾಯಶಃ ಅವರೆಲ್ಲ ದಿಗ್ಗಜರೆಲ್ಲ ಕೂತ್ ಮಾತಾಡಿದಾಗ ಸರಿಗಮ ಪಾಲ್ ಹೇಳಿರಬಹುದು. ಜೊತೆಗೆ ಅದು ಹಾಡೋ ರೀತಿ ಇದೆಯಲ್ಲ, ಅದು ಥ್ರೋ ಆಫ್ ದ ವಾಯ್ಸ್, ಅದೆಲ್ಲ ಕೇಳಿಸ್ಕೊಂಡಾಗ ಸಿದ್ದು ಮೂಸೇವಾಲಾ, ಆಮೇಲೆ ದೊಡ್ಡ ದೊಡ್ಡ ಈ ಪಂಜಾಬ್ದು ಇಂಟರ್ನ್ಯಾಷನಲ್ ಸಿಂಗರ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲ ನೆನಪಾಗ್ತಾರೆ. ಅವ್ರು ನೆನಪಾದ್ರೂ ನಿನ್ ಸಂಗೀತ ಬೇರೆ ತರ ಇರುತ್ತೆ. ಸೊ ನನಗೇನ್ ಅನ್ನಿಸ್ತು, ಇದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾಗಿರುವ ಧ್ವನಿ, ಅದು ಬರೀ ಧ್ವನಿಯಾಗಿ ಹೋಗೋದು ಕಷ್ಟ. ಹಾಗಾಗಿ ಅದು ಒಂದು ಮ್ಯೂಸಿಕ್ ವಿಡಿಯೋ ಆಗಿ ಹೋದ್ರೆ ಅದು ವಿಶ್ವಾದ್ಯಂತ ತೆಗೆದುಕೊಂಡು ಹೋಗುವಂತ ಶಕ್ತಿ ನಿನ್ನಲ್ಲಿದೆ. ಅದು ಬೇಗ ನಡೀಲಿ ಮಗು. ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ರಾಜೇಶ್ ಸರ್, ಇವರ ಒಂದು ದಿನದ ಹಳ್ಳಿ ಜೀವನದ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಫಿ ಅಂದ ಕೂಡಲೇ ತಿಂಡಿ ಆಗ್ಲಿ ಅಥವಾ ಏನಾದ್ರೂ ಒಂದು ತಿಂದು ಕೂಡ್ಲೇನೆ ಕಾಫಿ ಕುಡಿಯೋದು ಅನ್ನೋದೇ ಒಂದು ಸಂಭ್ರಮ, ಅದೊಂದು ಸಂಪ್ರದಾಯ. ಅದನ್ನು ಹುಟ್ಟದಾಕದಂತ ನಾಡಿದು. ಇಲ್ಲಿ ಬಂದು ನೀವು ಕಾಫಿ ತೋಟದಲ್ಲಿ ಕೆಲಸ ಮಾಡಿದಿರಿ. ಅಫ್ಕೋರ್ಸ್ ನೀವು ಹುಟ್ಟಿ ಬೆಳೆದ ಊರು, ಪ್ರದೇಶ, ವಾತಾವರಣ, ಕಾಫಿ ಈ ಬೆಳೆಯೋ ಪ್ರದೇಶಕ್ಕೂ ಬಹಳ ವ್ಯತ್ಯಾಸ. ಬಟ್ ನೀವು ಒಂದು ಹೊಸ ಜಗತ್ತಿಗೆ ಓಪನ್ ಆದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಆರಾಮಾಗಿ ಸಂತೋಷವಾಗಿ ಜೀವನ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಛಾಯಾ ಮೇಡಮ್, ಹೇಗಿತ್ತು ನನ್ನ ಡ್ಯಾನ್ಸ್ ಜೊತೆಗೆ ಇವ್ರದ್ದು? ಕುರಿಯಣ್ಣ, ನಿಮ್ ಬಗ್ಗೆ ಹೇಳ್ಬೇಕಾ? ಅಯ್ಯಯ್ಯೋ, ನಾನು ಯಾವಾಗ್ಲೂ ಹೇಳಿದೀನಿ, ನಿಮ್ ಬ್ರೆತ್ಲೆಸ್ ಹಾಡ್ಗೂ ಸೈ, ನಿಮ್ ಡಾನ್ಸ್ಗೂ ಸೈ, ನಿಮ್ ಕಾಮಿಡಿಗೂ ಸೈ. ಅಯ್ಯೋ ಕುರಿಯಣ್ಣ, ಯು ಆರ್ ಅಮೇಸಿಂಗ್ ಕುರಿಯಣ್ಣ. ಎಲ್ಲ ಸರಿ ಆಯ್ತು. ಅಣ್ಣ ಅಂದಿದ್ದು ಒಂಚೂರು ಸರ್ ಸಾಕಕ್ಕ ಸರ್. ನಾನು ಮಾಳವಿ ಅಕ್ಕ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡು ಅನ್ಬಿಟ್ಟೆ. ಸಾರಿ. ಬಾಳು ಅವರೇ, ಮಾಲಾಶ್ರೀ ಅವರೇ, ನಾನು ಯಾವಾಗ್ಲೂ ನಾನು ಪಚ್ಚದ ಬೊಂಬೆ ಅಂತಿದ್ದೆ. ಇನ್ಮೇಲೆ ಹಾಗೆ ಹೇಳಕ್ ಆಗೋದೇ ಇಲ್ಲ. ಇನ್ಮೇಲೆ ರಾಕ್ ಸ್ಟಾರ್ ಜೋಡಿ ಅಂತೀನಿ. ನಿಜವಾಗ್ಲೂ ರಾಕ್ ಸ್ಟಾರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ರಪ್ಪ ದೇವ್ರೇ. ನಾನು ಇನ್ನೊಂದ್ ಚೂರ್ ನೋಡ್ಬೇಕು ಅಂತಾನೆ ಅನಿಸ್ತಿತ್ತು. ನಿಮ್ ಹಾಡು, ನಿಮ್ ಡಾನ್ಸು, ನೀವಿಬ್ರು ಕಾಣ್ತಿರೋ ರೀತಿ, ಎನರ್ಜಿ ಬೇರೆ ಲೆವೆಲ್. ತುಂಬಾ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ನಿಮ್ಮ ಕಾಫಿ ತೋಟದ ಸ್ಟೋರಿ ಕೇಳ್ಬಿಟ್ಟು ಅಮೃತಧಾರೆ ನೆನಪಾಗೋಯ್ತು. ನಾವು ಚಿಕ್ಕಮಂಗ್ಳೂರಲ್ಲಿ ಅಮೃತಧಾರೆ ಶೂಟಿಂಗ್ ಮಾಡಿದ್ವಿ. ನಿಜವಾಗ್ಲೂ ಯಾವಾಗ ಶೂಟಿಂಗ್ ಶುರು ಆಯ್ತು, ಯಾವಾಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಡೈಲಿ ಬೆಳಗ್ಗೆ ಚಿಕ್ಕಮಂಗ್ಳೂರ್ ಕಾಫಿಯಿಂದಾನೆ ದಿನ ಶುರು ಆಗೋದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಛಾಯಾ ಮೇಡಮ್.